ಇವಾಗ 10 o'clock ಆಗಿದೆ, ಟೈಮು 10-12 ಆಗಿದೆ ಆಲ್ಮೋಸ್ಟ್. ಇವಾಗ ಹೋಗ್ತಾ ಇದೀವಿ ಅವಳ ರೂಮ್. ಹಾಯ್ ಎಲ್ಲರಿಗೂ. ಇವತ್ತು ಇದೆ ಅಯ್ಯೋ ಬಸ್ಸಲ್ಲಂತೂ ನನಗೆ ಟಯರ್ಡ್ ಆಗಿ ಸೊ ಗೈಸ್, ಈಗ ಹೊಟ್ಟೆ ತುಂಬ ತಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲಿದ್ದೀನಿ ಅಂದರೆ ಶಿಲ್ಪನ್ ರೂಮಲ್ಲಿ ಇದ್ದೀವಿ. ಸೊ ನಮಗೆ ಮಂಡೇ ಎಕ್ಸಾಮ್ ಇತ್ತು, ಆ್ಯನ್ಯುವಲ್ ಎಕ್ಸಾಮು. ಸೊ ಕಾರಣ ಎಕ್ಸಾಮ್ ಪೋಸ್ಟ್ಪೋನ್ ಆಯಿತು. ಫುಲ್ ಖುಷಿ ಅಂದ್ಕೊಳ್ಳಿ. ನಾನಂತೂ ಫುಲ್ ಡಿಪ್ರೆಷನ್ಗೆ ಹೋಗಿದ್ದೆ, ಅಷ್ಟು ಓದೋಕ್ಕಿತ್ತು ನನಗೆ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ನಾನು ಶಿಲ್ಪ, ಹರ್ಷಿತ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ನನ್ನ ಮನೆಗೆ ಹೋಗಿ ಆಮೇಲೆ ಹರ್ಷಿತನ ಮನೆಗೆ ಹೋಗಬೇಕು ಅಂತ. 9:15 ಆಗಿದೆ. ಶಿಲ್ಪ ಪ್ಯಾಕಿಂಗ್ ಮಾಡ್ತಾ ಇದ್ದಾಳೆ. ಸೊ ಅವಳ ಕರ್ಕೊಂಡು ಈಗ ನಮ್ಮ ರೂಮ್ಗೆ ಹೋಗಬೇಕು. ನಮ್ಮ ರೂಮಿಗೆ ಹೋಗಿ ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಬಸ್ ಇದೆ, ಹತ್ಕೊಂಡು ಅಲ್ಲಿ ಹರ್ಷಿತನ ಊರಿಗೆ ಹೋಗಬೇಕು. ಅಲ್ಲಿ ಏನೋ ಫಂಕ್ಷನ್ ಅಂದರೆ ಜಾತ್ರೆ, ಊರು ಜಾತ್ರೆ ಇದೆ ಅಂತೆ. ಸೊ ಅಲ್ಲೆಲ್ಲ ಸುತ್ತಾಡ್ಕೊಂಡು ನಮ್ಮ ಮನೆಗೆ ಹೋಗಬೇಕು. ಆಮೇಲೆ ಅಲ್ಲಿಂದ ನಮ್ಮ ಮನೇಲಿ ಒನ್ ಡೇ ಇದ್ಬಿಟ್ಟು, ಅಲ್ಲಿಂದ ಹರ್ಷಿತನ ಮನೇಲಿ ಒನ್ ಡೇ ಇದ್ಬಿಟ್ಟು ನೆಕ್ಸ್ಟ್ ಪುನಃ ಇಲ್ಲಿಗೆ ಬಂದು ನನಗದು ಫುಲ್ ಖುಷಿ, ಹೇಳಲಾಗದಷ್ಟು ಖುಷಿ. ಯಾಕಂದರೆ ಅಷ್ಟು ಪ್ರೆಷರ್ ಇತ್ತು. ನಿದ್ದೆ ಮಾಡೋದೇ ದಿನ ಎಷ್ಟಾಗಿತ್ತು ಗೊತ್ತಾ? ಇವತ್ತು ಇಲ್ಲ, ನಂದು ಸ್ವಲ್ಪ ನಿದ್ದೆ ಏನಂದರೆ ಅದೇ ಏನು ಓದಿ ನಿದ್ದೆ ಮಾಡಿದ್ದು ಅಂತಲ್ಲ, ಎಂಥ ಟೆನ್ಷನಿಗೆ ಸುಮ್ಮನೆ ಮಲಗಿದ್ರು ನಂಗೆ ನಿದ್ದೆನೇ ಬರ್ತಿತ್ತಿಲ್ಲ. 10 ಗಂಟೆಗೆ ಮಲಗಿದ್ರು. ಒಂದೊಂದು ದಿವಸ ಬರೀ 10 ಗಂಟೆಗೆ ಮಲಗಿದ್ರೆ ಬೆಳಿಗ್ಗೆ 9:00 ಹೇಳ್ತಿದ್ದೆ, ಅಷ್ಟು ನಿದ್ದೆ ಮಾಡ್ತಿದ್ದೆ. ಸೊ ಈಗ ಫುಲ್ ಹ್ಯಾಪಿ ಇದ್ದೀವಿ. ಸೊ ಸಡನ್ ಪ್ಲ್ಯಾನ್ ಮಾಡಿದ್ದಲ್ವ, ಶಿಲ್ಪಂತೂ ಫುಲ್ ಅರ್ಜೆಂಟಲ್ಲಿದ್ದಾಳೆ. ಸ್ನಾನೆಲ್ಲ ಮಾಡ್ಕೊಬಂದ್ಬಿಟ್ಟು ಏನು ಹಾಕ್ಕೊಳ್ಳಿ, ಏನು ತಗೊಳ್ಳಿ, ಅಲ್ಲಿಗೆ ಹೋಗೋಕ್ಕೆ ಅಂದ್ಬಿಟ್ಟು ಪ್ಯಾಕ್ ಮಾಡ್ಕೊಳ್ಳೋದು. ಇವಾಗ 10 o'clock ಆಗಿದೆ, ಟೈಮು 10-12 ಆಗಿದೆ ಆಲ್ಮೋಸ್ಟ್. ಇವಾಗ ಹೋಗ್ತಾ ಇದೀವಿ ಅವಳ ರೂಮ್ಗೆ. ನನ್ನ ರೂಮಲ್ಲಿ 8 ಗಂಟೆಗೆ ಹೋಗೋಣ ಅಂದ್ಕೊಂಡು 10 ಗಂಟೆ ಮಾಡಿದ್ವಿ. ರೀಲ್ಸ್ ಎಲ್ಲ ಮಾಡ್ಕೊಂಡು ಆಯ್ತಾರ. ನಮಗಂತೂ ಮಾನ ಮರ್ಯಾದೆ ಇಲ್ಲ. 10 ಗಂಟೆಗೆ ಇಬ್ಬರಾಳು ಎಕ್ಸಾಮ್ ಪೋಸ್ಟ್ಪೋನ್ ಅಂತ ಕೇಳಿ ಹಿಂಗೆ ಆಡ್ತಿದ್ವಿ. ಸೊಳ್ಳೆಗಳು ಬರೋ ಟೈಮಲ್ಲಿ ಊರು ಸುತ್ತಾಟಾಗಿದೆ ಫುಲ್ ಸೊಳ್ಳೆಗಳ ಥರ. 10 ಗಂಟೆ ಆಗಿದೆ. ಆಂಟಿ ಕೂಡ ಇವಾಗ ಹೋಗ್ತಿದ್ದೀರಾ ಅಂದ್ಕೋಬೇಕು, ಆ ಥರ ಬಂದು ಇವಾಗ. ಹಾಯ್ ಎಲ್ಲರಿಗೂ. ಇವತ್ತು ಹೊರಟಿದ್ದೀವಿ. ಈಗ 6 ಗಂಟೆ ಆಗಿದೆ. ಹರ್ಷಿತಾ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ನಾನು ನಂದು ಶಿಲ್ಪಂದು ಮುಗಿಯೋದ ಕತೆ ಮಾತಾಡ್ಕೊಂಡು 6 ಗಂಟೆಗೆ ಎದ್ದು 15 ಮಿನಿಟ್ಸಲ್ಲಿ ರೆಡಿ ಆಗಿರೋದು. ಫುಲ್ ಮಾತಾಡ್ಕೊಂಡು ಅವಳದು 3-4 ಸಲ ಕಾಲ್ ಮಾಡ್ತಾನೆ ಇದ್ದಾಳೆ, ಬಂದಿಲ್ಲ ಅಂದ್ಕೊಂಡು. ನಾವು ಯಾವಾಗಲೂ ಲೇಟಾಗಿ ಹೋಗೋದು. ಈಗ ಹುಡುಕಬೇಕು, ಆಟೋನೇ ಸಿಗ್ತಿಲ್ಲ ನನಗೆ. ನೆನ್ನೆ ನೈಟ್ ಪಾಪ ಮಮ್ಮಿ ಹೆಂಗೆ ಮಕ್ಳಿಗೆ ಹೇಳ್ತಾರಲ್ಲ ಹಂಗೆ ಹೇಳಿದ್ದಾರೆ. ನೀವು 5:30 ಅಂದರೆ ನಿಮ್ಗೆ 5 ಗಂಟೆಗೆ ಹೇಳಬೇಕು ಅಂದ್ಕೊಂಡು, ಆದ್ರೂ ಲೇಟ್ ಮಾಡಿದ್ವಿ 6 ಗಂಟೆ. ಜಾತ್ರೆ ಸರಿ, ಆಟೋದಲ್ಲಿ ಹೋಗಿ ಬಸ್ ಕ್ಯಾಚ್ ಮಾಡಿ. ನೋಡಿ ಗೈಸ್, ಫೈನಲಿ ಬಂದು ಎಷ್ಟು ವೇಟ್ ಮಾಡ್ತೀವಿ. ಅದಕ್ಕೆ ಚಳಿಯಲ್ಲಿ ಒಳ್ಳೆ ಕೋಳಿ ಥರ ಬಂದಿದ್ದೀವಿ. ಅಯ್ಯೋ ಮಾತಾಡಿದ್ರೆ ಮತ್ತೆ ಗಜ ಬಿಜಿ ಅನ್ಸುತ್ತೆ. ಶಿಲ್ಪ ಅಂತೂ ಫುಲ್ಲು ನಿದ್ದೆ ಅಂದ್ಕೊಳ್ಳಿ, ಫುಲ್ ನಿದ್ದೆ ಮಾಡ್ಕೊಂಡು ಬರ್ತಾ ಇದ್ರು. ಅಲ್ಲಿ ಕಾಡಲ್ಲಿ ತುಂಬ ಪ್ರಾಣಿ ಇತ್ತು, ಅದು ಸಹ ನೋಡಿಲ್ಲ, ಅಷ್ಟೊಂದು ನಿದ್ದೆ ಮಾಡ್ಕೊಂಡು ಬಂದಿದ್ದಾಳೆ. ಫೈನಲಿ ಬಂದು ಹರ್ಷಿತಂದು ಜಾಗಕ್ಕೆ ಬಂದು ತಲುಪಿ ಆಯಿತು. ಹಾಯ್ ಗೈಸ್, ಫೈನಲಿ ಬಂದು ಹರ್ಷಿತಂದು ಊರಿಗೆ ತಲುಪಿ ಆಯಿತು. ಸೊ ಇಲ್ಲೇನೋ ಜಾತ್ರೆ ಇದೆ ಅಂತೆ, ಅಲ್ಲಿ ಹಿಂದೆ ನಿಮಗೆ ಕಾಣ್ಬೋದು. ಏನೋ ಐಸ್ ಕ್ರೀಮ್ ಎಲ್ಲ ಇಟ್ಟಿದೆ. ಅಯ್ಯೋ ಬಸ್ಸಲ್ಲಂತೂ ನನಗೆ ಟಯರ್ಡ್ ಆಗಿ ಸತ್ತೇ ಹೋದೆ ನಾನು. ಬಸ್ಸಲ್ಲಿ ಬೆಳಗಿಂದ ಟ್ರಾವೆಲ್ ಮಾಡಿ ನನಗೆ ಅರ್ಧ ಹೊಟ್ಟೆ ಹಸ್ತೆ ಸತ್ತೋದೆ. ಹರ್ಷಿತಲ್ಲಿ ಹೇಗೆ ಹೋಗೋದು ಅಂತ ಕೇಳ್ತಾ ಇದ್ದಾಳೆ. ಅಂದರೆ ಜಾತ್ರೆ ಅಲ್ವಾ, ಸೊ ಹಾಗೆ. ಹೇಗೆ ತಂದೆ ಇದೆಯಾ ವೆದರ್? ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಪ್ಲೇಸು
ಅಲ್ಲಿ ಭರತಿಗೆ ಕಾಡಲ್ಲಿ ತುಂಬಾ ಪ್ರಾಣಿ ಪಕ್ಷಿ ಇತ್ತು. ಈ ಜಾತ್ರೆ ನೋಡ್ಕೊ ಬಂದ. ಆಕ್ಚುಲಿ ಹರ್ಷಿತಾ ಏನ್ ಹೇಳಿದ್ಲು ಗೊತ್ತಾ, ಈವ್ನಿಂಗ್ ಕಾಣಿಸುತ್ತೆ ಕಣೆ, ಏನು ಇರಲ್ಲ ಮಾರ್ನಿಂಗ್ ನಾನು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಇವಳು ನೋಡ್ಕೊಂಡು ಬಂದಿರ್ತಾಳೆ ಅಂತ. ಯಾಕಂದ್ರೆ ಆಧಾರ್ ಕಾರ್ಡ್ ತಂದೆ ಐತಿಲ್ಲ ಇಬ್ಬರಳು. ಏನ್ ಮಾಡಿದೀವಿ ಗೊತ್ತಾ, ನಾನು ಆಧಾರ್ ಕಾರ್ಡ್ ತಗೊಂಡು ಹೋಗಿರ್ಲಿಲ್ಲ ರೂಮಿಂದ ಬರ್ಬೇಕಾದ್ರೆ ಇವಳು ರೂಮ್ ಹತ್ರ. ಇವಳು ಆಧಾರ್ ಕಾರ್ಡ್, ಇವಳು ಚಿಕ್ಕವಳಿದ್ದಾಗಿಂದ ಒಂದು ಆಧಾರ್ ಕಾರ್ಡ್ ನಾನು ಇಟ್ಕೊಂಡು, ಇವಳು ದೊಡ್ಡೊಳಗಿರೋದು ಆಧಾರ್ ಕಾರ್ಡ್ ಇವಳು ಇವ್ರ ಹತ್ರ ಕೊಟ್ಬಿಟ್ಟು ನಾವಿಬ್ರು ಮುಂದೆ ಕೂತ್ಕೊಂಡಿದ್ವಿ. ಮತ್ತೆ ಒಂದೇ ನಿಮ್ಗೆ ಇವಾಗ ನಮ್ಮನ್ನ ಪಿಕ್ ಮಾಡಕ್ಕೆ ಯಾರೋ ಬರ್ತಿದ್ದಾರೆ ಆಯ್ತಾ, ಅವ್ರನ್ನ ತೋರಿಸ್ತೀನಿ. ಸ್ಪೆಷಲ್ ಗೆಸ್ಟ್. ಆಕ್ಚುಲಿ ಇದು ನಮ್ಮ ಅತ್ತೆ ಊರು ಆಯ್ತಾ, ಚೆನ್ನಾಗಿದೆ ಅಲ್ವಾ, ಇಲ್ಲೇ ಜಾತ್ರೆ ಇದೆ. ಆಮೇಲೆ ಇಲ್ಲಿಗೆ ಬಂದಿದ್ದಾರೆ. ಸರಿ guys, ಬನ್ನಿ ಹೋಗೋಣ. ಚೆನ್ನಾಗಿದೆ. ಅದಕ್ಕೆ ಹರ್ಷಿತನೂರಲ್ಲ ನಮ್ಮ ಅವ್ರ ಅತ್ತೆ ಊರು. ಏನು ಸ್ಪೆಷಲ್ ಜಾತ್ರೆ ಇದೆ ಅಂತ ಫುಲ್ ಖುಷಿ ಆಗ್ತಿದೆ. ರಾತ್ರಿ ಅವಳೇ ಫುಲ್ ಎಕ್ಸೈಟ್ ಅಲ್ಲಿ ಇದ್ಲು ಹರ್ಷಿತಾ. ಅವಳ ಎಕ್ಸೈಟ್. ನಾವು ವೆರಿ ರೀಲ್ಸ್ ನೋಡ್ಕೊಂಡೇ ಕೂತಿದ್ದು. ರಾತ್ರಿ 2 ಗಂಟೆಗೆ ಒಂದ್ಸತಿ, 3 ಗಂಟೆಗೆ ಒಂದ್ಸತಿ, 4 ಗಂಟೆಗೆ ಒಂದ್ಸತಿ, 5 ಗಂಟೆಗೆ ಒಂದ್ಸತಿ ಎದ್ಬಿಟ್ಟು ಓಲ್ಡು ಅನ್ಕೊಳ್ಳೋದು, ಮಲ್ಕೊಳ್ಳೋದು. ನಾಚಿಕೆ ನೋಡು ಹುಡುಗನಿಗೆ. ದೊಡ್ಡನಾಗಿದೆ ನೋಡು. ಯಾವ್ದು ಇಷ್ಟ ಎಷ್ಟು ಕಾಣಿಸ್ತಾ. ನಾವು ಸೈಕಲ್ ತಗೊಂಡ್ಬಂದಿದ್ದೀವಿ ತಾನೇ, ಕೊಡೋಣ. ಅಯ್ಯೋ ನನಗಂತೂ ಫುಲ್ ಚಳಿ ಚಳಿ ಅನ್ನಿಸ್ತಾ ಇದೆ. ಇವಳು ಇದೆ, ಚಳಿನೂ ಇದೆ. ಇವಳು ಹೇಳಿರೋ ಪೋಸ್ ನೋಡಿದ್ರೆ ನಾನು ಚಳಿಯಲ್ಲಿ ಸತ್ತೇ ನೀನ್ ಬಂದಿದ್ಕೆ ನಿಮ್ 3 ವೆದರ್ ಬಂತೇನೋ. ಇವತ್ತು ಬಿಸಿಲಿದೆ. ನಮ್ಮ ಮಮ್ಮಿ ಅಂದ್ರು ಫುಲ್ ಮಳೆ ಅಂತ ನಮ್ಮ ಮನೇಲಿ. ಇವತ್ತೇನೋ ವೆದರ್ ನಿಮ್ಮೂರಲ್ಲಿ ಚಳಿ ಇರುತ್ತೆ ಜಾಸ್ತಿ. ಸೇಮ್ ತಾನೇ, ಗೊತ್ತಿಲ್ಲ ಏನು ಅದು ವೆದರ್ ಒಂದೊಂದು ದಿವಸ ಒಂದೊಂದು. ಬಟ್ ಬಿಸಿಲು ಮಳೆ ಎರಡು. ಈಗ ನೋಡು ಸಂಜೆವರೆಗೆ ಈ ವೆದರ್ ಇರೋದೇ ಇಲ್ಲ ನೋಡಿ. ಈಗ 11 ಗಂಟೆ ಮೈಗೆ ಬಿಸಿ ಆಗ್ತಾನೆ ಇಲ್ಲ. ಕೋಲ್ಡ್ ಇದೆ ಬಟ್ ಬಿಸಿಲು ಇದೆ ಒಂಥರ. ಇವಳು ಬಸ್ಸಲ್ಲಿ ಆಗಾಗ ನಿಮ್ಮೆಂಡು ಮುಗಿದು ಮಾಡ್ಕೊಳ್ಳೋದು. ನಿಮ್ಮೆಂಡು ತುಂಬಾ ಅಂದ್ರೆ 1 ಅವರ್ಗಿಂತ ಮೇಲೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಬಸ್ಸಲ್ಲಿ. ಸಿಕ್ಕಾಪಟ್ಟೆ ಒಂಥರ ಟೈರ್ಡ್ ಅನ್ಸುತ್ತೆ. ಮಾತಾಡೋಕ್ಕಾಗಲ್ಲ. ಹರ್ಷಿತಾ ನೋಡಿದ್ರೆ ಮಾತಾಡ್ತಾನೆ ಇದ್ದಾಳೆ. ಮತ್ತೆ 5 ಅವರ್ಸ್ ಜರ್ನಿ ಮಾಡಿದವಲ್ಲ. ಹರ್ಷಿತಾನು ಹಿಂಗೆ ಬಿದ್ಕೊಂಡ್ಬಿಟ್ಟಿದೆ ಎಷ್ಟೊತ್ತು. ಈ ಚೈನೀಸ್ ಅಡಿಗೆ ವಿಡಿಯೋದಲ್ಲಿ ಬರುತ್ತೆ ನೋಡಿ ಶಿಲ್ಪ, ಈ ಥರದಲ್ವಾ. ಅವಳೊಬ್ಳಿದಳು ನೋಡಿ ಫೇಮಸ್ ಅಣಬೆ ನೋಡಿ ಗೈಸ್. ಕೊನೆಗೂ ಹರ್ಷಿತಂದು ಅತ್ತೆ ಮನೆಗೆ ಬಂದು ತಲುಪಿದು. ಸೊ ಇಲ್ಲಿ ನಾಷ್ಟ ಎಲ್ಲ ಮಾಡಿಡಕ್ಕೆ ಹೇಳಿದ್ದಾರೆ. ಸೋಷಲ್ ಫೋಬಿಯಾ ಅಂತೆ ಶಿಲ್ಪಿ. ಬೂದಿ ಕಲರ್ ಆಗಿದೆ. ಬಿ ಪಿ ಅವರತ್ತೆ ನಮಗೆ ತಂಬಿಟ್ಟು ಮತ್ತು ಕಾಫಿ ಮಾಡಿಟ್ಟಿದ್ದು, ಮತ್ತು ಓಳು ದೋಸೆ ಮತ್ತು ಚಿಕನ್ ಕರಿ ಮಾಡಿಟ್ಟಿದ್ರು. ಸೊ ಅದನ್ನೆಲ್ಲ ತಿನ್ಕೊಂಡು ಈಗ ಪ್ರಾಣಿಗಳಿರ್ತಾರೆ ಅದನ್ನ ನೋಡ್ಕೊಂಡು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದೆ ಹೊರಗಡೆ. ಶಿಲ್ಪ ಇನ್ನೊಂದು ಬೇಕು ಮರಿ ಇದೆ. ಶಿಲ್ಪ ಎರಡು ಸೇಮ್ ಹರ್ಷಿತ ತರನೇ ಇದೆ ನೋಡಿ. ಸೇಮ್ ನೋ ಡಿಫ್ರೆಂಟ್. ಶಿಲ್ಪ ರೀಲ್ಸ್ ಮಾಡೋಣ. ಹರ್ಷಿತನ್ ತರಾನೇ ಇದೆ ಬೇಕು ನೋಡಿ. ಹರ್ಷಿತಾ ಬೇಕಿದು. ಮೇಲ್ ನೋಡಿ ಅದಕ್ಕೆ ಕ್ಯೂಟ್ ಅಲ್ಲ, ಕ್ಯೂಟ್ ಆಗಿದೆ. ಈ ಬೇಕೆಲ್ಲ ನಾನು ಮೌನ ತರ. ಇದು ಹರ್ಷಿತಾ. ನಿನ್ನ ಹೆಸರು ಕೀರ್ತಿ.
ಸೊ ಗೈಸ್ ಈಗ ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ಊಟ ಮಾಡಿದ್ವಿ, ಟಿಫನ್ ಮಾಡಿದ್ವಿ. ಇವಾಗ ಜಾಗಿಂಗ್ ಹೋಗ್ಬೇಕು. ಈಗ ನಂದು ಬೆಲ್ಟ್ ಟೈಟ್ ಆಗ್ಬಿಡ್ತು, ಅಷ್ಟು ತಿಂದ್ಬಿಟ್ಟೆ. ಎಷ್ಟಿತ್ತು ಕಣೆ ಓಡ್ದೋ ನೋಡು. 3 ಓಡ್ ದೋಸೆ ಹಾಕಿದ್ರು. ಸೊ ನಂದು ಹೊಟ್ಟೆ ತುಂಬ ದಪ್ಪ ಆಯಿತು ತಿಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಕರಗಿಸೋಣ ಅಂತ ಅಂದ್ಬಿಟ್ಟು ನಾವು ಮತ್ತೆ ಅದು ಇದು ಹೇಳಿ ತಂಬಿಟ್ಟು ಮಾತಾಡ್ತಾನಂತೆ. ತಂಬಿಟ್ಟಿತ್ತು. ಲೋಚನ್ ಮಾತಾಡು. ನಾವು ಎಲ್ಲಿಗೆ ಹೋಯ್ತಿದ್ದೀವಿ ಇವಾಗ? ರೀಲ್ಸ್ ಮಾಡೋಣ ಅಂತ. ಜಾಸ್ತಿ ಕಾಟ ಕೊಟ್ಬೇಡ್ರಿ ನನ್ನ ಗಂಡನ್ಗೆ. ಏ ಮೌನ ಶಿಲ್ಪ, ಜಾಸ್ತಿ ಕಾಟ ಕೊಟ್ಬೇಡಿ ನನ್ನ ಗಂಡನ್ಗೆ. ಏ ಗೈಸ್, ಹಿಂಗೆಲ್ಲ ರೋಡಲ್ಲೆಲ್ಲ ಹೊಡಿಬಾರ್ದು ಲೋಚನ್ ನೀನು. ಹೊಡಿಬಾರ್ದು. ಮತ್ತೆ ನೀನು ನನ್ನ ಗಂಡ ಅಲ್ದೆ ಇನ್ನೇನು ಬಾಯ್ ಫ್ರೆಂಡಾ? ಬೇರೆ ಹುಡುಗದ ಹುಡುಕ್ತೀನಿ. ಸರಿ, ನಮ್ ಕ್ಲಾಸಲ್ಲಿ ಒಬ್ಬ ಹುಡುಗ ಇದನ್ನ ಕಡೆ ಲೈನ್ ಹೊಡಿತಿದ್ದೀನಿ. ಡೈರೆಕ್ಟ್ ಆಗಿ ಹೇಳ್ತಿರೋದು ಕಣೆ, ಗಂಡನಿಗೆ ಹೊಡಿಯೋ ಹಕ್ಕಿದೆ ಅಂತ. ಹ್ಞೂ ಅಲ್ಲ, ಎಲ್ಲಿ ಕರ್ಕೊಂಡು ಹೋಯ್ತಿದ್ಯಾ? ಏ ಇಲ್ಲಿ ಡೌನ್ ಇಳಿಯೋದಲ್ಲ ಮತ್ತೆ. ನೋಡಿ ಗೈಸ್, ಮಿಮಿಟೇಟ್ ಮಾಡಿ. ಇವನ್ ಮಾತ್ರ ಹೀರೋ. ನೋಡಿ ಗೈಸ್ ಹೆಂಗಾಡ್ತಿದ್ದಾರೆ ಅಂತ ಚೈಲ್ಡ್ಗಳು. ಈ ಲೋಚನ್ ಲೋಚನ್ ನೋಡಿ ಗೈಸ್, ನನ್ನನ್ನೇ ಬಿಟ್ಟು ಹೋಯ್ತಾನೆ. ನನ್ನ ಫ್ರೆಂಡ್ಸ್ ಮಾಡಿಕೊಟ್ಬಿಟ್ಟು ನನ್ನ ಫ್ರೆಂಡ್ಸ್ನ ಅಂತೆ. ಇವಾಗ ಇವರು ಎಲ್ಲಿಗೆ ಹೋಗ್ತಿದ್ದಾರೆ ಅಂದರೆ ನನಗೂ ಗೊತ್ತಿಲ್ಲ, ಜಾಗಿಂಗ್ ಹೋಗ್ತಿದಾರಂತೆ. ಯಾರು ಗೊತ್ತಾ ಕಿಪ್ಪಿ ಕೀರ್ತಿ? ಇದರಲ್ಲಿ ಚೋಟು ಆಗಿದಾರಲ್ಲ ಅವರು ಕಿಪ್ಪಿ ಕೀರ್ತಿ. ಎಸ್ ಗೈಸ್, ನೋಡಿ ಗೈಸ್, ನಿಮ್ಗೆ ಚೆನ್ನಾಗಿದ್ದಾನೆ ಅಲ್ವಾ ಹುಡುಗ? ಯಾರಿಗಾದ್ರೂ ಬೇಕಾ ಸೇಲ್ ಮಾಡ್ತಿದ್ದೀನಿ. 5 ರೂಪಾಯಿಗೆ ಮಾರ್ತಿದ್ದೀವಿ. ಗಲಾಟೆ ಗೈಸ್, ತಡ್ಕೊಳಕ್ಕಾಗಲ್ಲ ಮನೇಲಿ. 1 ರೂಪಾಯಿಗೆ ಒಂದು ವೇಸ್ಟ್ ಬಾಡಿಲಿ ಇದೆ, ಯಾರಿಗೆ ಬೇಕು ತಗೊಳ್ಳಿ. ಅಜ್ಜಿಗೆ ಯಾವಾಗಲೂ ಬೈತಾನೆ, ಅದಕ್ಕೆ ಮಾಡ್ಬಿಡೋಣ. ಅಜ್ಜಿಗೆ ಎಂತಂತ ಬೈತೀಯ ಬಂಗಾರ ನೀನು? ಏನಂತ ಬೈತೀಯ? ಇಲ್ಲಿ ನೋಡಿ ಗೈಸ್, ಕೋಟಿ ಕುಣಿತಾ ಇದೆ. ಸ್ವಲ್ಪ ಕಣ್ಣು ಕೋತಿ ಕೋತಿ. ನೋಡಿ ಇಷ್ಟೊತ್ತು ಎಷ್ಟು ರೇಗಿಸಿದ್ರು. ಸೊ ಗೈಸ್, ಹರ್ಷಿತನ ಮನೇಲಿ ಊಟ ಮಾಡಿ ನಡೆಯೋಕ್ಕೆ ಆಗ್ತಿಲ್ಲ, ಹೊಟ್ಟೆಲೆ ತುಂಬ ತುಂಬ್ಕೊಬಿಟ್ಟಿದೆ. ಇನ್ನು ಬ್ಯಾಗ್ ಹಾಕೊಂಡು ತುಂಬ ಲಗೇಜ್ ಆಗಿದೆ. ಸೊ ಇವಾಗ ಬಂದಿದ್ದೀವಿ ಜಾತ್ರೆಗೆ. ಸಂಜೆ ಜಾಸ್ತಿ ಬರ್ತಾರೆ ಅಂತೆ ಜನ, ಈಗ ಸ್ವಲ್ಪ ಕಡಿಮೆ ಜನ. ಸಾಕಾಗುತ್ತೆ. ನಾವಿಬ್ರು ಬಂದಿದ್ದಕ್ಕೆ ಕಡಿಮೆ ಜನ ಬಂದ್ಬಿಟ್ಟಿದ್ದಾರೆ. ನಾವಿಬ್ರು ಎಲ್ಲ ಜನನ ಫಿಲ್ ಮಾಡ್ತೀವಿ ಅಂತ. ಹೌದು, ಒಂದು 100 ಜನರದ್ದು ಬಾಯಿ ನಮ್ಮದೇ ಆಗಿರುತ್ತೆ. ಸೊ ಊಟ ಜಾಸ್ತಿ ಮಾಡಿಬಿಟ್ಟು ಹೊಟ್ಟೆ ಫುಲ್ ಆಗಿಬಿಟ್ಟಿದೆ, ನಡೆಯೋಕ್ಕಾಗ್ತಿಲ್ಲ. ಅದ್ರ ಜೊತೆ ಥರ ಮೇಲೆ ಹತ್ಕೊಂಡು ಹೋಗ್ಬೇಕು. ಲಗೇಜು ಚಂದ ಇದೆ ನೋಡೋದು. ಏನಾಯ್ತು? ಅವನಿಗೆ ಐಸ್ ಕ್ರೀಮ್ ಕೊಡ್ತೀವಿ ಅಂದಿದ್ವಿ, ಭಾಳ ಖುಷಿ ಇದೆ. ಹೇಳು, ಇಲ್ಲೂ ಹೇಳು, ಲೈಕ್ ಮಾಡಿ ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಮಾಡಿಬಿಡಿ. ಇದು ಹಸಿರು ಗಾಜು. ಅಯ್ಯೋ, ನಮ್ಮೂರಲ್ಲಿ ಜಾತ್ರೆ ಆಗಿದ್ರೆ ಈಗ ಕೈ ಫುಲ್ಲು ಬಳೆ ಹಾಕಿ ಇದ್ರು ನಮ್ಮಮ್ಮ. ಇಲ್ಲಿ ಜಾತ್ರೆಗಳಲ್ಲಿ ತುಂಬ ಅಂಗಡಿಗಳು ಇಟ್ಟಿದ್ರು. ನನಗಂತೂ ತುಂಬ ಇಷ್ಟ ಈ ಥರ ಅಂಗಡಿಗಳು ನೋಡೋದಂದರೆ. ಸಣ್ಣ ವಯಸ್ಸಲ್ಲಂತೂ ಇದನ್ನ ತೆಗಿಬೇಕು ಅದು ತೆಗಿಬೇಕು ಅಂತ ಆಸೆ ಆಗ್ತಿತ್ತು. ಬಟ್ ಈಗ ದುಡ್ಡಿದ್ರು ತಗೊಳ್ಳೋಕ್ಕೆ ಆಸೆ ಆಗಲ್ಲ ಅಷ್ಟೊಂದು.
ಸುಮ್ಮನೆ ವೇಸ್ಟ್ ಅಂತ ಮನಸ್ಸಿಗೆ ಅನಿಸುತ್ತೆ. ಬಟ್ ನೋಡೋಕ್ಕೆ ತುಂಬ ಚೆಂದ ಇರುತ್ತೆ. ಹರ್ಷಿತಾ ನಮಗೆ ಚುರುಮುರಿ ಕೊಡಿಸ್ತೀನಿ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ಲು. ಸೊ ಅವಳ ಜೊತೆ ಹೋಗ್ತಾ ಇದ್ದು. ಸಾರಿ, ಐಸ್ ಕ್ರೀಮ್ ಆಯ್ತಾ, ಚುರುಮುರಿ ಎಲ್ಲ. ಐಸ್ ಕ್ರೀಮ್ ತೆಗೆದು ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ಲು. ಸೊ ನಾವೆಲ್ಲ ಕ್ಯಾಂಡಿ, ಚೊಕೋಬಾರ್ ಎಲ್ಲ ತಗೊಂಡು ನಮಗೆ ಐಸ್ ಕ್ರೀಮ್ ತೆಗೆದು ಕೊಟ್ಲು ಹರ್ಷಿತಾ. ಆ ಖುಷಿ ಆಯ್ತಾ? ಆ ಪುಟ್ಟನ ನೋಡಿ ಫುಲ್. ಇಲ್ಲೊಂದು ದೊಡ್ಡ ಮಗು ಗೈಸ್ ಮನೆಯಲ್ಲೇ ಕೊನೆಗೂ ಜಾತ್ರೆ ಶುರುವಾಯಿತು. ದೇವರನ್ನ ತಗೊಬರ್ತಾ ಇದ್ರು. ಇದು ಕಾಕೋಟು ಪರಂಬೋಟು ಜಾತ್ರೆ ಅಂತೆ. ಸೊ ಗೈಸ್ ಈಗ ಸ್ವಲ್ಪ ಐಸ್ ಕ್ರೀಮ್ ತಿಂದಾಗ್ಬಿಟ್ಟು ಹರ್ಷಿತನ ಪಪ್ಪ ಚುರುಮುರಿ ತೆಗೆದು ಕೊಡೋಕ್ಕೆ ಇದು ಕೊಟ್ಟರು. ಸೊ ಚುರುಮುರಿ ತಗೊಬಂದಿದ್ದೀವಿ. ತುಂಬ ಖಾರ ಇದೆ. ಖಾರ ಖಾರ ಅಂತ ಹೇಳಿ ಫುಲ್ ಖಾರ ಮಾಡ್ಬೋದು. ಬನ್ನಿ ಗರ್ಲ್ಸ್ ಹೋಗೋಣ. ನೀವು ಹೋಗೋಣ. ಹರ್ಷಿತಂದು ಮಮ್ಮಿ ಪಾಪ ಬಂದಿದ್ದೀರಾ ನೀವು? ಹರ್ಷಿತಂದು ಮಮ್ಮಿನೆಲ್ಲಾದ್ರೂ ನೋಡಿದ್ರೆ ಫಿದಾ ಆಗ್ತೀರಾ. ಐಶ್ವರ್ಯ ರೈ ಥರ ಇದ್ದಾರೆ ಅವರಮ್ಮ ನೋಡೋಕ್ಕೆ. ಶಿಲ್ಪ ಎಲ್ಲೇ ಇವ್ರ ಮಮ್ಮಿ? ನಿಲ್ಲಿ ಅವ್ರ ಕ್ಯಾಮ್ರಾಕ್ಕೆ ಬಂದು. ಇಲ್ಲಿ ನೋಡಿ ಹರ್ಷಿತಂದು ಮಮ್ಮಿ ಮತ್ತು ಪಪ್ಪ ಬಂದಿದ್ದಾರೆ. ಅವ್ರು ಎಷ್ಟು ಚಂದ ಇದ್ದಾರೆ ಗೊತ್ತಾ ಹರ್ಷಿತಂದು ಮಮ್ಮಿ. ಈಗ ಅವ್ರ ಅತ್ತೆನೂ ಸ್ವಲ್ಪ ಹೊತ್ತು ಆದಮೇಲೆ ಬಂದರು. ನಾವಾಗಲೇ ಬಂದು ಸೊ ಇವ್ರ ಮನೆಗೇ ನಾವು ಹೋಗಿದ್ದೀವಿ. ಎಲ್ಲ ಮಾತಾಡ್ಕೊಂಡು ಕೂತಿದ್ದು. ಕಿಪ್ಪಿಗಿರ್ತಿನ ಆಂಟಿ ನೋಡಿದ್ರಂತೆ, ಮೊನ್ನೆ ಟೆಂಪಲಿಗೆ ಏನ್ಕೋ ಬಂದಿದ್ರಂತೆ, ಅದ್ರ ಬಗ್ಗೆ ಹೇಳ್ತಾ ಇದ್ರು. ನಿಮಗೆ ಗೊತ್ತಲ್ಲ, ಫಸ್ಟೇ ನಾವು ಕಿಪ್ಪಿಗಿರ್ತಿ ಅವ್ರದ್ದು ಫ್ಯಾನ್ ಅಂತ, ನಾನು ಶಿಲ್ಪ. ಸೊ ಕಿಪ್ಪಿಗಿರ್ತಿ ಅವ್ರ ಬಗ್ಗೆ ಹೇಳ್ತಾ ಇದ್ರು ಆಂಟಿ. ಅದನ್ನ ನಾವು ಕೇಳಿಸ್ಕೊತಾ ಇದ್ದು. ನಾವು ಅಷ್ಟೇ ಈಗ ಬಂದಿದ್ರೆ ಎಲ್ಲಾದರೂ ಕಿಪ್ಪಿಗಿರ್ತಿ ಸಿಕ್ಕಿದ್ರೆ ಚಂದ ಇರ್ತಿತ್ತು ಅಂದ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ದು. ಇಷ್ಟ ಆಯ್ತಾ? ಸಖತ್ತಾಗಿದೆ ಅಂತೆ ಬಾಯೆಲ್ಲ ಇಷ್ಟರಿಗೆ ಶೇರ್ ಅಂತ ಒಬ್ಬನೇ ತಿಂತಿದ್ದಾನೆ ಗೈಸ್. ಬಾಯೆಲ್ಲ ಮಾಡ್ಕೊಂಡಿರ್ತೀವಿ. ಆ್ಯಕ್ಚುಲಿ ತುಂಬ ಜನ ಇರ್ತಾರಂತೆ. ಈ ವರ್ಷ ಕಮ್ಮಿ ಜನ ಅಂತೆ. ನಾವು ಅಲ್ಲಿಂದ ಹೊರಡಕ್ಕೆ ಹೋದಾಗ ಫುಲ್ ಜನ ತುಂಬಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಆ ಟೈಮಲ್ಲಿ ದೇವ್ರು ಬರೋದು ಅಂತ ಅಂದ್ಕೊಂಡು. ಮತ್ತು ನಮ್ಮ ಹರ್ಷಿತಂದು ಪಪ್ಪ ಮಮ್ಮಿ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅಲ್ಲೆಲ್ಲ ಮಾತಾಡ್ಕೊಂಡು ಹೋಗ್ತಾಯಿದ್ದು ಜಾಲಿಯಾಗಿ. ಅವಳಿಗೆ ಇಂಟರ್ನಲ್ಸ್ ಬಗ್ಗೆ ಟೆಸ್ಟ್ ಇದೆ, ಅದಕ್ಕೆ ಅವರು ಇವರಿಗೆ ಪರಿಚಯ. ಸೊ ಗೈಸ್ ಈಗ ಟೌನಿಗೆ ಬಂದಿಲ್ಲಿ ಕೂತಿದ್ದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಗೆ ಹೋಗೋ ಬಸ್ಸಿಗೆ